ಅಸಮಾಧಾನ ಶಮನ ಆಗಿದೆ ಹೇಗೆ ಸರ್ ಸಚಿವ ಸ್ಥಾನಕ್ಕೆ? ನನಗೆ ಅರ್ಥ ಆಗ್ತಾ ಇಲ್ಲ. ಅಸಮಾಧಾನದ ಪ್ರಶ್ನೆ ಎಲ್ಲಿದೆ? ನಾನೇನು ಯಾವಾಗಲೂ ಅಸಮಾಧಾನ ಇಲ್ಲ. ನಾನು ಮಂತ್ರಿಗಳ ಪೋಸ್ಟ್ ನಮಗೆ ಕೊಡಿ, ಇಂಥದೇ ಅಧಿಕಾರ ಕೊಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಕೇಳಿಲ್ಲ, ಪಕ್ಷದ ವರಿಷ್ಠನೂ ಕೇಳಿಲ್ಲ. ಹೀಗಾಗಿ ನಾನು ಅಸಮಾಧಾನದ ಪ್ರಶ್ನೆ ಇರಲಿಲ್ಲ. ಅದು ಪತ್ರಿಕೆಗಳಲ್ಲಿ ನಾವು ಮಾತನಾಡುವಂಥ ಶೈಲಿನ ನೀವು ತಪ್ಪಾಗಿ ಅರ್ಥೈಸ್ಕೊಂಡು ನಾವು ಅಸಮಾಧಾನ ಇದ್ದೀವಿ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡೋದು? ಯಾಕೆ ಅಸಮಾಧಾನ ಆಗ್ಬೇಕು? ನಾವು ಅಧಿಕಾರ ಅನ್ನೋದು ಹೇಗೆ ಕೊಡಬೇಕು ಬಿಡಬೇಕು ಅನ್ನೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದಕ್ಕೆ ಅಸಮಾಧಾನ ನಾ ಇರಲಿಲ್ಲ. ಆದ್ರೀಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು, ಅದರಲ್ಲಿ ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರು ಶಿವಕುಮಾರ್, ಇವರೆಲ್ಲರೂ ಸೇರಿ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನನಗೆ ಈ ಸ್ಥಾನ ನೀವು ತೆಗೆದುಕೊಳ್ಬೇಕಂತ ಒತ್ತಾಯ ಪಕ್ಷದಿಂದ ಬಂದಿದ್ದು. ನಾನಾಗಲಿ ಕೇಳಿದ್ದಲ್ಲ ಇದು. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ನನಗೆ ಅವರು ಬೋರ್ಡ್ ಚೇರ್ಮನ್ನು ಏನಾರು ಆಗ್ತಿರೇನು ಅಂತ ಕೇಳಿದ್ರು. ನಾನು ಏನೂ ಆಗೋದಿಲ್ಲ ಅನ್ನೋದು ಮಾತಾಡಿದೆ. ಆದರೆ ಈ ಸ್ಥಾನಕ್ಕೆ ನೀವು ಒಪ್ಕೊಂಡ್ರೆ ರಾಜ್ಯದ ಇದಕ್ಕೆ ಒಳ್ಳೇದಾಗ್ತದೆ, ಅದಕ್ಕೆ ನೀವು ಒಪ್ಕೊಳ್ಳಿ ಅಂತ ಹೇಳಿದ್ರು. ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗೋದಾದರೆ ನಾನು ಒಪ್ಕೊಳ್ತೇನೆ. ಒಂದು ಸೇವಾ ಮನೋಭಾವನೆ ನೋಡ್ಕೊಂಡು ನಾನು ರಾಜಕೀಯ ಮಾಡೋಕ್ಕೆ ಇಷ್ಟಪಡ್ತೇನೆ, ಅಧಿಕಾರಕ್ಕಲ್ಲ ಅನ್ನೋಂಥದ್ದನ್ನು ಹೇಳಿದ್ರಿಂದ ಇವತ್ತು ನಮ್ಮ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ಅನುಮತಿಯೊಂದಿಗೆ ನಮ್ಮ ಮುಖ್ಯಮಂತ್ರಿಗಳು ನನ್ನನ್ನು ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿದ್ದಾರೆ. ಇದು ಮೊದಲೇ ಸಾರಿ ಕರ್ನಾಟಕದಲ್ಲಿ ಈ ಆರ್ಥಿಕ ಸಲಹೆಗಾರರು ಅಂತ ಮಾಡಿರೋದು ಮೊದಲೇ ಸಾರಿ. ಇದು ಒಂದು ಭಾಳ ದೊಡ್ಡ ಚಾಲೆಂಜಿಂಗ್ ಜಾಬ್. ಸುಮ್ಮನೆ ನಾನು ಕಾರು, ಸರ್ಕಾರಿ ಕಾರು, ಬಂಗ್ಲೆ ಅಥವಾ ಫೆಸಿಲಿಟಿಗಾಗಿ ನಾನು ಅಧಿಕಾರ ವಹಿಸ್ಕೊಳ್ತಾ ಇಲ್ಲ. ಏನಾದರೂ ನನ್ನಿಂದ ರಾಜ್ಯಕ್ಕೆ, ನಮ್ಮ ಸರ್ಕಾರಕ್ಕೆ ಕೆಲವು ಸಲಹೆಗಳು, ಸೂಚನೆಗಳು, ಅದರಿಂದ ಪ್ರಯೋಜನ ಏನೇನು ಮಾಡ್ಬೋದು ಅನ್ನೋದನ್ನು ನನಗೆ ನನ್ನದೇ ಆದಂಥ ಐಡಿಯಾಸ್ ಇದೆ. ಮುಖ್ಯಮಂತ್ರಿಗಳು ಕೂಡ ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಹಿ ಈಸ್ ಎನ್ ಎಕ್ಸ್ಪರ್ಟ್. ಅವ್ರ ಜೊತೆಗೆ ಕುಳಿತು ಕೆಲಸ ಮಾಡುವಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಖಂಡಿತವಾಗಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ನನ್ನದೇ ಆದಂಥ ಒಂದು ಸೇವೆಯನ್ನು ನಾನು ಕೊಡ್ತೇನೆ. ಸಚಿವರ ವಿರುದ್ಧ ಹಿರಿಯರಿಗೆ, ನಿಮ್ಮ ಅಭಿಮಾನಿಗಳಿರ್ಬೋದು, ನಿಮ್ಮ ಕ್ಷೇತ್ರ ಜನರಿರ್ಬೋದು, ಸಚಿವರಾಗಿ ನೋಡುವಂತ ಒಂದು ಆಸೆ ಜೊತೆಗೆ ಇಷ್ಟು ದಿನ ಬೇಕಿತ್ತ ಬಸವರಾಜ? ನಾವು ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ. ಈಗ ಪಾಲಿಟಿಕ್ಸಲ್ಲಿ ಸೀನಿಯಾರಿಟಿ ಜೂನಿಯರು ಪ್ರಶ್ನೆ ಬರೋದಿಲ್ಲ. ಈಗ ಕೆಲವು ಜನ ಮೊನ್ನೆ ಮಧ್ಯಪ್ರದೇಶದಲ್ಲಿ ಫಸ್ಟ್ ಟೈಮ್ MLA ಆದರೆ CM ಆಗಲಿಲ್ವಾ? ರಾಜಸ್ಥಾನದಲ್ಲಿ ಆಗಲಿಲ್ವಾ? ಈ ಸೀನಿಯಾರಿಟಿ ಪ್ರಶ್ನೆ ಎಲ್ಲಿ ಬರುತ್ತೆ? ಹೈರಾರ್ಕಿ ಪ್ರಶ್ನೆ ಎಲ್ಲಿ ಬರುತ್ತೆ? ಜಾಬಲ್ಲಿ ಬರುತ್ತೆ. ಇಟ್ ಈಸ್ ನಾಟ್ ಎ ಜಾಬ್, ಇಟ್ ಈಸ್ ಎ ಸೋಷಿಯಲ್ ಸರ್ವಿಸ್. ಅದಕ್ಕೆ ಒಂದೊಂದು ಸಾರಿ ಆಗಿರ್ಲಿಕ್ಕಿಲ್ಲ. ನಾನು 1 ಸಾರಿ ಆರಿಸಿ ಬಂದಂಥವನು, ದೇಶಪಾಂಡೆ 9 ಸಾರಿ ಆರಿಸಿ ಬಂದಂಥವ್ರು. ಆಗೋದಿಲ್ಲ ಯಾವ್ಯಾವುದೋ ಕಾರಣಕ್ಕೆ. ಆದರೆ ಅದಕ್ಕೆ ಅಸಮಾಧಾನ ಆಗೋದ್ರಲ್ಲಿ ಅರ್ಥ ಇಲ್ಲ. ವಿ ಶುಡ್ ರಿಯಲೈಸ್ ಇಟ್. ಈಗ ಪ್ರೆಷರ್ಸ್ ಇದೆ ಅವ್ರಿಗೂ ಕೂಡ. ಇವತ್ತು ಮೊದಲಿನ ಹಾಗೆ ರಾಜಕಾರಣ ಇಲ್ಲ. ರಾಜಕಾರಣ ಒತ್ತಡದ ಮೇಲೆ ನಡೀತಾ ಇದೆ. ಇವಾಗ ರಾಜಕಾರಣ ಇವತ್ತು ಜಾತಿ ಆಧಾರಿತ, ಪ್ರಾದೇಶಿಕ, ಇವೆಲ್ಲ ಇವನ್ನ ನೋಡಿಕೊಂಡು ಮಂತ್ರಿಮಂಡಲ ಮಾಡ್ತಾರೆ. ಹೀಗಾಗಿ ಇಲ್ಲಿ ಸೀನಿಯಾರಿಟಿ, ಅವ್ರು ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅಂಥೇಳಿ ನಡೀತಾ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಯಾಕೆ ಹೇಳಲೇ ಇಲ್ವಲ್ಲ? ಯಾರು ಬೇಕಾದ್ರೂ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಆದರೆ ಯಾಕಂದ್ರೆ ಮಾಜಿ ಸಚಿವರನ್ನ ನಿಗಮ ಮಂಡಳಿ ನೇಮಕ ಮಾಡಿದ್ರೆ ಡಿಪ್ರಮೋಟ್ ಮಾಡಿದಾಗೆ ದಿಸ್ ನೋ ಕ್ವಶನ್ ಆಫ್ ಡಿಪ್ರಮೋಟ್. ಈಗ ಎಷ್ಟೋ ಜನ ಈಗ ಲಂಡನ್ನಲ್ಲಿ ಉದಾಹರಣೆ ತಗೊಳ್ಳಿ. ಈಗ ಇನ್ನು UK ವೆರಿ ರೀಸೆಂಟ್ಲಿ ದ ಪ್ರೈಮ್ ಮಿನಿಸ್ಟರ್ ಆಫ್ UK ಆಗಿದ್ದಂಥವ್ರು ಕ್ಯಾಮ್ರಿನ್, ನಾವು ಈಸ್ ದಿ ಮಿನಿಸ್ಟರ್ ಇನ್ ದ ಸುನಕ್ ಕ್ಯಾಬಿನೆಟ್. ಇದು ಸೀನಿಯರು ಜೂನಿಯರ್ ಪ್ರಶ್ನೆ ಅಲ್ಲ ಇದು. ಆಮೇಲೆ ಇಲ್ಲೇ ನಮ್ಮಲ್ಲೇ ಜಗದೀಶ್ ಶೆಟ್ಟರ್ ಮಿನಿಸ್ಟರ್ ಆಗಿದ್ರು, CM ಆಗಿ ಮಿನಿಸ್ಟರ್ ಆದರು, ಆಗಿದಾರಲ್ಲ. ಲಾಟ್ ಆಫ್ ಎಕ್ಸಾಂಪಲ್ಸ್ ಆರ್ ದೇರ್. ಅದಕ್ಕೆ ಇಲ್ಲಿ ಸೀನಿಯರು ಜೂನಿಯರ್ ಪ್ರಶ್ನೆ ಅಲ್ಲ, ಸೇವಾ ಮನೋಭಾವನೆ ಮುಖ್ಯ. ವಾಟ್ ವಿ ಕ್ಯಾನ್ ಡೂ. ನಾನಂತೂ ಅದರಲ್ಲಿ ಸ್ಪಷ್ಟಪಡಿಸ್ತೇನೆ. ನಾನು ಐ ಹ್ಯಾವ್ ಡಿಸೈಡೆಡ್
ರಾಜ್ಯಕ್ಕೆ ನಾನು ಸೇವೆ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.